ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸ್ಪರ್ಧೆ ಎ ಸ್ಟೆಪ್ ಫಾರ್ ದ ಫ್ಯೂಚರ್. ನೋಡಿ, ನಾ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ KCET NET ಅಷ್ಟೇ ಅಲ್ಲದೆ ಎಲ್ಲ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿರುವಂಥ ಕೆಲವೊಂದು ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನನ್ನು ಸಾಲ್ವನ್ನ ಮಾಡೋಣ. ನೋಡಿ, ನೀವು ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ಈ ಕ್ವಶನ್ ಹೆಂಗೆ ಕೇಳಿದರೆ, ಈ ಸರಣಿಯಲ್ಲಿ 6ನೇ ಸಂಖ್ಯೆಯನ್ನು ನೀವು ಕಂಡುಹಿಡಿಯಿರಿ ಅಥವಾ ಪತ್ತೆ ಮಾಡಿ ಅಂತ ಕ್ವಶನನ್ನು ಕೇಳಿದರೆ, ಕ್ವಶನ್ ಕ್ಲೀನ್ ಅಬ್ಸರ್ವ್ ಮಾಡಿ. ಕ್ವಶನ್ ಏನು ಕೊಟ್ಟಿದ್ದಾರೆ? ಸೊ 2, 4, 12, 48, 240 ಈ ರೀತಿಯಾಗಿ ಎಷ್ಟು 5 ಸಂಖ್ಯೆನ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವೇನು ಮಾಡಬೇಕು? 6ನೇ ಮೌಲ್ಯ ಅಥವಾ 6ನೇ ಸಂಖ್ಯೆ ನಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ನೋಡಿದ್ದು ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿಲಿ ಬರುವಂಥ ಕ್ವಶನು. ಈ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಲ್ಲಿರುವಂಥ ಒಂದು ಗೌರ್ಮೆಂಟ್ ಎಕ್ಸಾಮ್ ಆಗಲಿ, NET ಆಗಲಿ, KCET ಆಗಲಿ ಕಂಪಲ್ಸರಿ ಕೇಳುವಂಥ ಒಂದು ಕ್ವಶನ್ ಆಗಿದ್ದು, ಇಲ್ಲಿ ನೀವು ಒಂದು ಟೆಕ್ನಿಕನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಒಂದು ನಂಬರ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, 2 ಎಷ್ಟಲೇ 4, 2 2 4, 4 ಎಷ್ಟಲೇ 2, 4 3 12, 12 4 48, 48 ಎಷ್ಟಲೇ 240, 48 5 240. ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ. ಏನು ಮಾಡ್ತಾನೆ, ಪ್ರತಿಯೊಂದು ಸಂಖ್ಯೆಯನ್ನು ಅಂದರೆ 2 3 4 5 ಈ ರೀತಿಯಾಗಿ ಒಂದು ಸಂಖ್ಯೆನ ಹೆಚ್ಚಿಗೆ ಮಾಡ್ತಾ ಹೋಗಿ ಏನು ಮಾಡ್ತಾನೆ, ಮಲ್ಟಿಪ್ಲಿಕೇಶನು ಮಾಡಿರೋದ್ರಿಂದ ನೋಡಿ 2 2 4, 4 3 12, 12 4 48, 48 5 240. ಹಂಗಾರೆ ಎಷ್ಟಾಗುತ್ತೆ ನೆಕ್ಸ್ಟ್ ಸಂಖ್ಯೆ? ನೋಡಿ, ಇಲ್ಲಿಂದ ಎಷ್ಟಾಗಬೇಕು? 246 ನೋ 246 ಎಷ್ಟಾಗುತ್ತೆ? ಸೊ ಆನ್ಸರ್ ಎಷ್ಟು? 1440. ನೋಡಿ, ಈ ರೀತಿಯಾಗಿ ನೀವು ಮೆಂಟಲ್ ಎಬಿಲಿಟಿಲಿ ಅಥವಾ ರೀಸನಿಂಗ್ ಇರುವಂಥ ಕ್ವಶನ್ ನೀವು ಫೈಂಡ್ ಔಟನ್ನು ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ. 2 2 4, 4 3 12, 12 4 48, 48 5 240, 246 ಎಷ್ಟು? 1440. ಅದರಿಂದ ಆಪ್ಷನ್ ಏನು? ಆಪ್ಷನ್ ಬಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ನೋಡಿ, ನೆಕ್ಸ್ಟ್ ಕ್ವಶನ್ ನೀವು ಅಬ್ಸರ್ವ್ ಮಾಡೋದು. ಜನವರಿ 1, 2006 ಭಾನುವಾರ ಆದರೆ ಜನವರಿ 1, 2010 ಯಾವ ವಾರ ಆಗಿರುತ್ತೆ ಅಂತ ಕ್ವಶನ್ ಕೇಳಿದರೆ, ಇದು ಕ್ಯಾಲೆಂಡರ್ಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದ್ದು, ಈ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡೋಕ್ಕಿಂತ ಮುಂಚೆ ಮಾಡೋಕ್ಕಿಂತ ಬಂದರೆ ಇದು ಲೀಪ್ ಇಯರು ಅಥವಾ ನಾನ್ ಲೀಪ್ ಇಯರ್ ಅಂತ ಕಂಡುಹಿಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅಬ್ಸರ್ವ್ ಮಾಡಿ, ಏನು ಲೀಪ್ ಇಯರ್ ಆಗಿದ್ರೆ 2 ದಿವಸ ಅಂತ ಅನ್ಕೋಬೇಕು, ನಾನ್ ಲೀಪ್ ಇಯರ್ ಆಗಿದ್ರೆ ಅದನ್ನು 1 ದಿವಸ ಅಂತ ಅನ್ಕೋಬೇಕು. ಯಾಕೆಂದ್ರೆ ಅಬ್ಸರ್ವ್ ಮಾಡಿ, ವರ್ಷದಲ್ಲಿ ಎಷ್ಟು ದಿವಸ ನಾವೇನು ಹೇಳ್ತೀವಿ? 365 ಡೇಸ್ ಅಂತ ಕರಿತೀವಿ. ಆದರೆ ನಾವು ಕರೆಕ್ಟಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಅದು 365 ಡೇಸ್ 6 ಅವರ್ಸ್. 6 ಅವರ್ಸ್ ಅಂದ್ರೇನು? 4 ವರ್ಷಕ್ಕೆ 4 ವರ್ಷ ಇದೆಯಲ್ಲ, 1 2 3 4 ವರ್ಷನ ಸೇರಿಸ್ಕೊಂಡ್ರೆ ಏನಾಗುತ್ತೆ? 6 × 4 24. ಅದಕ್ಕೆ ಕ್ಲೀನ್ ಅಬ್ಸರ್ವ್ ಮಾಡಿ. ಈ ಫೆಬ್ರವರಿ ಇದೆಯಲ್ವಾ, ಫೆಬ್ರವರಿ ನಾರ್ಮಲ್ ಆಗಿ 3 ವರ್ಷ 28 ಬರುತ್ತೆ, 4ನೇ ವರ್ಷ 29 ಬರುತ್ತೆ. ಅಂದರೆ 4 ವರ್ಷಕ್ಕೆ ಒಂದು ಬಾರಿ ಏನಾಗುತ್ತಪ್ಪ ಅಂದರೆ 29 ಬರೋದ್ರಿಂದ ಇದನ್ನು ಲೀಪ್ ಇಯರ್ ಅಂತ ಕರಿತೀವಿ. ಸೊ ಲೀಪ್ ಇಯರ್ ಇದ್ದರೆ 2 ದಿವಸವನ್ನು ಸೇರಿಸ್ಕೋಬೇಕಾಗುತ್ತೆ, ನಾನ್ ಲೀಪ್ ಇಯರ್ ಇದ್ದರೆ ಅದನ್ನು 1 ದಿವಸ ಸೇರಿಸ್ಕೋಬೇಕಾಗುತ್ತೆ. ಈಗ ಕ್ವಶನ್ಗೆ ಬನ್ನಿ. ಕ್ವಶನ್ ಏನು ಕೇಳ್ತಾನೆ? ಸೊ ಜನವರಿ 1 ಅಲ್ವಾ? ಸೊ ಜನವರಿ 1, 2006 ಯಾವ ವಾರ ಆಗಿದೆ? ಸೊ ಇದು ಸಂಡೇ ಆಗಿದೆ. ಈಗ ನೆಕ್ಸ್ಟು 2007, 2008, 2009, 2010 ಈ ರೀತಿಯಾಗಿ ಏನು ಮಾಡಿದ್ದಾರೆ ಕ್ವಶನ್ ನಾವು ಮಾಡ್ಕೋಬೇಕಾಗುತ್ತೆ. ಈಗ ಅಬ್ಸರ್ವ್ ಮಾಡಿ, 2006 ಏನಿದು? ಇದು ನಾನ್ ಲೀಪ್ ಇಯರ್. ಅಂದರೆ ಇದು 4ರಿಂದ ಕರೆಕ್ಟಾಗಿ ನೋಡಿ. ಎಕ್ಸಾಂಪಲ್ ಈಗ 2000 ಇದು ಲೀಪ್ ಇಯರ್, 2004 ಇದು ಕೂಡ ಒಂದು ಲೀಪ್ ಇಯರ್, 2008 ಇದು ಒಂದು ಲೀಪ್ ಇಯರ್ ಅಂದರೆ ಅಧಿಕ ವರ್ಷ ಅಂತ. ಈಗ ಅಬ್ಸರ್ವ್ ಮಾಡಿ, 2006 ಏನಿದು ನಾನ್ ಲೀಪ್ ಇಯರ್ ಅಂದರೆ ಅಧಿಕ ವರ್ಷವಲ್ಲ. ಅಂದರೆ ಇಲ್ಲಿ ಫೆಬ್ರವರಿ 28 ಮಾತ್ರ ಬರೋದ್ರಿಂದ ಏನು ಮಾಡ್ತೀವಿ? ಇಲ್ಲಿ 1 ಅಂತ ತೊಗೊಳ್ತೀವಿ, 1 ಡೇ ಅಂತ ಸೇರಿಸ್ಕೊಳ್ತೀವಿ. ನೆಕ್ಸ್ಟ್ 2007 ಇದು ಕೂಡ ಅಷ್ಟೇ, ಇದು ಕೂಡ ಏನು ನಾನ್ ಲೀಪ್ ಇಯರ್ ಆಗೋದ್ರಿಂದ ಇಲ್ಲಿ ಏನು ಮಾಡ್ತೀವಿ? 1 ಡೇ ಅಂತ ತೊಗೊಳ್ತೀವಿ. ನೆಕ್ಸ್ಟು 2008 ನೋಡಿ, ಆಗಲಿದೆ ನಿಮಗೆ 2008 ಅನ್ನೋದು ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಅಂತ ಕರಿತೀವಿ. 2008 ಏನು ಮಾಡ್ತೀವಿ? ಈಗ 2 ಡೇನ ಸೇರಿಸ್ಕೊಳ್ತೀವಿ. 2009 ಸೊ ಇದು ನಾನ್ ಲೀಪ್ ಇಯರ್, ಅದಕ್ಕೆ ಏನು ಮಾಡ್ತೀವಿ? 1 ಡೇ ಸೇರಿಸ್ತೀವಿ. ನಮಗೇನು ಬೇಕು? 2010 ಬೇಕಲ್ವಾ? ನೋಡಿ, ಜನವರಿ 1, 2010 ಅಂತ ಕೇಳಿದ್ರಿಂದ 2010 ವರ್ಷದ ಯಾವ ದಿನ ನಾವು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅಬ್ಸರ್ವ್ ಮಾಡಿ, 1 1 2 1 ಸೊ 1 1 2 2 2 4 4 1 5 ಸೊ ಅಂದ್ರೆ ಏನು 5 ನಂಬರ್ ಬರುತ್ತೆ ಇಲ್ಲಿ, ಅಂದರೆ 5 ಡೇಸ್ ಅಂತ ಅರ್ಥ ಮಾಡ್ಕೋಬೇಕು.
ಈಗ 5 ಡೇಸ್ ಇದೆಯಲ್ವಾ, ಇದನ್ನು ತೊಗೊಂಡು ನಾವೇನು ಮಾಡಬೇಕು, ಅದು ಯಾವುದು ಸರಿಯಾಗಿರುವಂಥ ವಾರ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 0 1 2 3 4 5 6 ಈ ರೀತಿ ಬರ್ಕೋಬೇಕು. ನೋಡಿ, ಈ ಕ್ಯಾಲೆಂಡ್ರು ಎಂಟಾಗಿರುವಂಥ ಯಾವುದೇ ಕ್ವಶನ್ ಆಗಿರಲಿ, 0 ಅದು ಬಂದರೆ ಏನರ್ಥ, ಇದು ಸಂಡೇ ಅಂತ. ಸಂಡೇ 1 ಬಂದರೆ ಇದು ಮಂಡೇ, 2 ಬಂದರೆ ಟ್ಯೂಸ್ಡೇ, 3 ಬಂದರೆ ವೆಡ್ನೆಸ್ಡೇ, 4 ಬಂದರೆ ಥರ್ಸ್ಡೇ, 5 ಬಂದರೆ ಏನು ಫ್ರೈಡೇ, ಸೊ 6 ಬಂದರೆ ಸ್ಯಾಟರ್ಡೇ ಅಲ್ವಾ. ಸೊ ಈ ರೀತಿಯಾಗಿ ನಾವು ಮಾಡಿರುವಂಥ ಏನು ಈ ಲೆಕ್ಕಾಚಾರದ ಪ್ರಕಾರ ನಮ್ಗೆ ಎಷ್ಟು ನಂಬರ್ ಬಂದಿದೆ, ನಂಬರ್ 5 ಬಂದಿದೆ. ಅಂದರೆ 2006, 2007, 2008 ಇದು ಲೀಪ್ ಇಯರ್ ಆಗಿದೆ, ಇದು 2 ದಿವಸ, 2009 1 ಅಂದರೆ ಏನು, ಇದಿಷ್ಟು ಸೇರಿಸ್ಕೊಂಡ್ರೆ 5 ಡೇಸ್ ಆಗುತ್ತೆ. ಅದರಿಂದ ಆನ್ಸರ್ ಏನು ಫ್ರೈಡೇ ಅಥವಾ ಶುಕ್ರವಾರ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಅದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಒಬ್ಬ ವ್ಯಾಪಾರಿಯು ತನ್ನ ಬಳಿ ಅಥವಾ ಹತ್ತಿರವಿರುವಂಥ 1000 kg ಸಕ್ಕರೆಯ ಒಂದು ಭಾಗವನ್ನು ಎಷ್ಟು 8% ಲಾಭಕ್ಕೆ ಮಾರ್ತಾನೆ. ತದನಂತರ ಉಳಿದ ಭಾಗವನ್ನು 18% ಲಾಭಕ್ಕೆ ಮಾರ್ತಾನೆ. ನೋಡಿ, ಒಂದು ಭಾಗವನ್ನು 8%, ಉಳಿದ ಭಾಗವನ್ನು 18% ಲಾಭಕ್ಕೆ ಮಾರ್ತಾನೆ. ಹಾಗಾದರೆ ಅವನ ಒಟ್ಟು ಲಾಭ ಎಷ್ಟು, 14% ಆಗುತ್ತೆ. ಹಾಗಾದರೆ ಅವನು 18% ಲಾಭಕ್ಕೆ ಮಾರಿದಂಥ ಸಕ್ಕರೆ ಪ್ರಮಾಣ ಎಷ್ಟು ಅಂತ ಕೇಳಿದರೆ, ಇದು ನೋಡಿ, ಇದು ಸರಾಸರಿ ವಿಧಾನ ಅಥವಾ ಅರ್ಥಮೆಟಿಕ್ ಮೀನ್ ಅಥವಾ ಅಂಕಗಣಿತ ವಿಧಾನದ ಕರಿತೀವಿ. ಅದರ ಮೂಲಕ ಕಂಡುಹಿಡಿಯುವಂಥ ಇದು ಕ್ವಶನ್ ಆಗಿದ್ದು ಕಂಬೈನ್ಡ್ ಅರ್ಥಮೀನ್ ಅಂತ ಕರಿತೀವಿ. ಅದರ ಈಕ್ವೇಶನ್ ಏನು ನೋಡಿ, x bar 1 2 equals x bar 1 into n1 plus x bar 2 into n2 all divided by n1 plus n2 ಅನ್ನೋದೇನು ಇದರ ನಿಜವಾದ, ಅಂದರೆ ಈ ರೀತಿ ಕೊಡುವಂಥ ಕ್ವಶನ್ ಇದೆಯಲ್ಲ, ಈ ಕ್ವಶನ್ ನಾವು ಈ ರಿಯಲ್ ಈಕ್ವೇಷನ್ ಮೂಲಕ ಇದನ್ನು ನಾವು ಕಂಡುಹಿಡಿಬೋದು. ಈ ಈಕ್ವೇಷನ್ ಏನಪ್ಪ ಅಂದರೆ ಇದು ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಅಂತ ಕರಿತೀವಿ, ಅಥವಾ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಅಥವಾ ಸರಾಸರಿ ಅಂಕಗಣಿತ ವಿಧಾನದ ಕರಿತೀವಿ. ಇದರ ಮೂಲಕ ನಾವು ಇದನ್ನು ಐಡೆಂಟಿಫೈನ ಮಾಡ್ಬೋದು. ಈ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲೇನು ಕೇಳಿದ್ದಾನೆ, 14% ಏನು ಅವನ ಒಟ್ಟಾರೆ ಲಾಭ, ಅಂದರೆ ಒಟ್ಟಾರೆ ಲಾಭ ಎಷ್ಟಿದೆ, 14% ಒಟ್ಟಾರೆ ಲಾಭ ಅವನು ಇದೆ. ಒಂದು ಭಾಗವನ್ನು ಎಷ್ಟಕ್ಕೆ 8% ಲಾಭಕ್ಕೆ ಮಾರಿದಾನಲ್ವ, ಹಾಗಾದರೆ ಎಷ್ಟು 8 ಇಂಟು ಎಷ್ಟು ಭಾಗ ಎನ್ ಅಂದರೆ 1 ಪ್ಲಸ್ ಉಳಿದ ಭಾಗ ಎಷ್ಟಕ್ಕೆ ಮಾರಿದ್ದಾನೆ, 18% ಲಾಭಕ್ಕೆ ಮಾರಿದ್ದಾನೆ. ಬಟ್ ಉಳಿದ ಭಾಗ ಗೊತ್ತಿದೆಯಾ, ನಮಗೆ ಗೊತ್ತಿಲ್ಲ. ಅದಕ್ಕೆ ಮಾಡ್ತೀವಿ, ಅದನ್ನು ಎ ಅಂತ ಅಂದ್ಕೊಳ್ತೀವಿ. ಎ ಅಥವಾ ಎನ್ ಅಥವಾ ಏನಾರು ಅಂದ್ಕೊಳ್ಳಿ, ಎನ್ ಅಂತ ಅಂದ್ಕೊಳ್ತೀವಿ. ಓಲ್ಡ್ ಬೈ n1 ಅಂದರೆ ಎಷ್ಟಿದೆ, ಎಷ್ಟು ಭಾಗ, ಒಂದು ಭಾಗ ಪ್ಲಸ್ ಉಳಿದ ಭಾಗ ಎಷ್ಟು ಗೊತ್ತಿದೆಯಾ, ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಎ ಅಂತ ಹಾಗೆ ಇಟ್ಕೊಳ್ತೀವಿ. ನೋಡಿ, ನಾವು ಇಲ್ಲಿರುವಂಥ ಏನು ಬಿಲೋ ಅಂದರೆ ಡಿವೈಡೆಡ್ ಬೈ ಇದೆಯಲ್ವಾ, 1 + 0 ಅನ್ನು ನಾವು ಈ ಕಡೆ ತೊಗೊಂಡಾಗ 14 ಇಂಟು 1 + a ಈಸ್ ಈಕ್ವಲ್ ಟು 8 ಅಂದರೆ 8 ಪ್ಲಸ್ 18 ಎ ಆಗುತ್ತೆ. ಇದಿಷ್ಟನ್ನು ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಲೆಫ್ಟರ್ ತೊಗೊಳ್ಳಿ, ರೈಟರ್ ತೊಗೊಳ್ಳಿ. ನಾನು ನೋಡಿ ಈ ಕಡೆ ತೊಗೊಳ್ತೀನಿ. 14 ಅಂದರೆ ಎಷ್ಟು, 14 ಪ್ಲಸ್ 14 ಇಂಟು ಎ ಅಂದರೆ 14 ಎ. ನಾ ಈ ಕಡೆ ತೊಗೊಂಡಿದ್ದು ಏನಾಗುತ್ತೆ, -8 -18 ಎ. ಈ ಕಡೆ ಅಂದರೆ ರೈಟಿಗೆ ಏನು ನೋಡಿದ್ರೆ ಅದಕ್ಕೆ 0 ಬರ್ಕೊಂಡ್ವಿ. ಈ ಕ್ಲೀನ್ ಅಬ್ಸರ್ವ್ ಮಾಡಿ. ಸೊ 14 ಇದೆ, ಇಲ್ಲಿ -8 ಇದೆ ಅಂದರೆ ಎಷ್ಟು, 14 -8 ಅಂದರೆ +6 ಅಲ್ವಾ, ಸೊ ಅದಕ್ಕೆ 6 ಬರ್ಕೊಳ್ತೀನಿ. ಸೊ ಇಲ್ಲಿ 14a ಮತ್ತು -8a ಇದೆ, ಅದಕ್ಕೇನಾಗುತ್ತೆ -4a ಆಗುತ್ತೆ. ಈಸ್ ಈಕ್ವಲ್ ಟು 0 ಉಳಿದ ಲೆಕ್ಕವನ್ನು ಈ ಕಡೆ ಮಾಡೋಣ ನಾವು. ಇಲ್ಲಿ ಅಬ್ಸರ್ವ್ ಮಾಡಿ, 6 - 4a ಅಂತಿದೆ. ಸೊ -4a ನಾವು 6ಅನ್ನು ರೈಟ್ ತೊಗೊಂಡ್ರೆ ಏನಾಗುತ್ತೆ, ಅದು ಕೂಡ ಮೈನಸ್ ಆಗುತ್ತೆ. ಸೊ -6 ಆಗುತ್ತೆ. ಎರಡು ಕಡೆ ಮೈನಸ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ಮೈನಸ್ ಕ್ಯಾನ್ಸಲ್ ಆಗಿ, ಸೊ 4a ಈಸ್ ಈಕ್ವಲ್ ಟು 6 ಆಗುತ್ತೆ. ದೇರ್ ಫೋರ್ ಎ ಈಸ್ ಈಕ್ವಲ್ ಟು 6/4 ಆಗುತ್ತೆ. ಆದ್ದರಿಂದ ಎ ಎಷ್ಟು, ಎ ಅಂದ್ರೆ ಅರ್ಥ 1.5. ಹಾಗಾದರೆ ಈ 18% ಇದೆಯಲ್ವಾ, ಇದರ ಪ್ರಮಾಣ ಎಷ್ಟಪ್ಪ ಅಂದರೆ 1.5. ನೋಡಿ ಭಾಳ ನೆನಪಿಟ್ಕೊಳ್ಳಿ, ಇದು ಪ್ರಮಾಣ ಎಷ್ಟು, 1.5 ಪ್ರಮಾಣ ಇದೆ. ಹಂಗಾರೆ 8% ಇದೆಯಲ್ಲ ಲಾಭ, ಅದೆಷ್ಟು, ಅದು ಒಂದು ಭಾಗ. ಅಂದರೆ ಅರ್ಥ ಏನು, ಟೋಟಲ್ ಎಷ್ಟಾಯಿತು, 2.5 ಅಥವಾ 2.5 ಅನ್ನೋದು ಇದರ ಒಟ್ಟಾರೆ ಭಾಗ ಆಗಿದೆ. ಓಕೆನಾ. ಹಾಂ, ಈಗ ಅಬ್ಸರ್ವ್ ಮಾಡಿ. ಸೊ ಎಷ್ಟಿದೆ ಟೋಟಲ್, ನಮಗೆ 1000 ಇದೆ, 1000 kg ಇದೆ. ಇಂಟು ಇಲ್ಲಿ ಏನು ಕೇಳಿದಾನಪ್ಪ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ. ಸೊ ಬ್ರ್ಯಾಕೆಟಲ್ಲಿ ಏನು, ಎಷ್ಟು ಭಾಗ, ಎಷ್ಟು 2.5 ಅಲ್ಲಿ
ಒಟ್ಟು ಭಾಗ ಇದೆ, ಒಂದು ಭಾಗ ಅಂದರೆ 8% ಲಾಭ ಮಾರಿದ್ದಾನೆ. ಉಳಿದಷ್ಟು 1.5 ಭಾಗವನ್ನು 18%ಗೆ ಮಾರಿದಾನಲ್ವಾ, ಅದಕ್ಕೆ ಮಾಡ್ತೀವಿ ಇಲ್ಲಿ 1.5 ಡಿವೈಡ್ ಬೈ 2.5 ಇಂಟು 100 ಮಾಡ್ತೀವಿ. ಓಕೆನಾ, ಆಗ ಎಷ್ಟು ಬರುತ್ತೆ? ಸೊ 1000.6 ಬರುತ್ತೆ. ಅಂದರೆ 1000 ಇಂಟು 0.6 ಅಂದರೆ ಎಷ್ಟು? 600. ಆದ್ದರಿಂದ ಆನ್ಸರ್ ಎಷ್ಟು? ಆನ್ಸರ್ ಸಿ ಅನ್ನೋದು ಯಾವುದು? 600 kg ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೋಡಿ, ಈ ರೀತಿಯಾಗಿ ನಾವು ಅರ್ಥಮೆಟಿಕ್ ಮೀನ್ನ ಮೂಲಕ ನಾವು ಇದನ್ನು ಐಡೆಂಟಿಫೈನ ಮಾಡ್ಬೋದಾಗಿದೆ. ನೋಡಿ, ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡ್ಬೋದು ನೀವು. ಏನು ಕೇಳಿದಾನೆ ಕ್ವಶನ್? ಒಂದು ಪಟ್ಟಣದಲ್ಲಿ ಜನಸಂಖ್ಯೆ 2 ವರ್ಷಗಳ ಹಿಂದೆ, 2 ವರ್ಷಗಳ ಹಿಂದೆ ಎಷ್ಟಿದೆ? 62,500 ಇದೆ. ಹಾಗಾದರೆ ಮಹಾನಗರಗಳಿಗೆ ವಲಸೆ ಹೋಗುವವರು ಎಷ್ಟಿದಾರಪ್ಪ ಅಂದರೆ ಪ್ರತಿ ವರ್ಷ 4% ಇದ್ದಾರೆ. ಹಾಗಾದರೆ ಪ್ರಸ್ತುತ ಆ ಪಟ್ಟಣದಲ್ಲಿರುವಂಥ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ ನೀವೇನು ಮಾಡ್ಕೋಬೇಕು? ಸೊ ಇದು ನೋಡಿ 2 ವರ್ಷಗಳ ಹಿಂದೆ ಅಲ್ವಾ, ಸೊ 2 ಇಯರ್ ಬ್ಯಾಕ್. ಸೊ 2 ಇಯರ್ ಬ್ಯಾಕ್ ಅವ್ರ ಸಂಖ್ಯೆ ಎಷ್ಟಪ್ಪ ಅಂದರೆ 62,500 ಆಗಿದೆ. ಅದೆಷ್ಟು? 2 ವರ್ಷಗಳ ಹಿಂದೆ. ಬಟ್ ಎಲ್ಲಿದ್ದಾನೆ? ಪ್ರತಿ ವರ್ಷ 4% ಅಷ್ಟೇನೋ ಜನರು ಬೇರೆ ನಗರ ಅಥವಾ ಮಹಾನಗರಕ್ಕೆ ವಲಸೆ ಹೋಗ್ತಿದ್ದಾರೆ. ಎಷ್ಟು? 4% ಅಲ್ವಾ. ಹಾಗಾದ್ರೆ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಇಯರ್ ನೋಡಿ, ಮೊದಲ ವರ್ಷ ಎಷ್ಟು? 4% ಕಡಿಮೆ ಆಗಬೇಕಂದ್ರೆ ಸೊ 4% ಕಡಿಮೆ ಆಗಬೇಕು. ಈಗ 62,500 ಡಿವೈಡೆಡ್ ಬೈ 100% ಇಂಟು 4 ಹಾಕಿದ್ರೆ ಎಷ್ಟು ಬರುತ್ತಪ್ಪ ನಮಗೆ? ಅದು 2,500 ಬರುತ್ತೆ. ಅಂದರೆ 4% ಅಂದರೆ 2,500 ಆಯ್ತು. ಈಗ ಅಬ್ಸರ್ವ್ ಮಾಡಿ ಇಲ್ಲಿ, ಅಂದರೆ 62,500 2,500 ಕಳೆದ್ರೆ ಎಷ್ಟು ಬರುತ್ತೆ ನಮಗೆ ಆನ್ಸರು? 60,000. 60,000 ಜನ ಮಾತ್ರ ಮೊದಲ ವರ್ಷದಲ್ಲಿ ಅವರು ಉಳ್ಕೊಂಡ್ರು. ಇನ್ನು ಎರಡನೇ ವರ್ಷ ನೋಡಿ, ಎರಡನೇ ವರ್ಷ ಕೂಡ ಏನು 4% ಏನಾಗ್ತಾರೆ? ಕಮ್ಮಿ ಆಗ್ತಾರೆ. ಹಾಗಾದರೆ 60,000 ಅಲ್ವಾ, ಸೊ 60,000 ಡಿವೈಡ್ ಬೈ 100 ಇಂಟು 4 ಓಕೆನಾ. ಸೊ ನೋಡಿ, 2,000 ಹೋಗಲಿ. ಸೊ 6 4 24 ಅಂದರೆ ಎಷ್ಟು? 2,400 ಜನ ಏನಾಗ್ತಾರಪ್ಪ ಅಂದರೆ ಎರಡನೇ ವರ್ಷ ಮೈಗ್ರೇಟ್ ಆಗ್ತಾರೆ. ಹಾಗಾದರೆ ಎರಡನೇ ವರ್ಷ 2,400 ಜನ ಮೈಗ್ರೇಟ್ ಆದರೆ ಈಗ ನೋಡಿ 60,000ದಲ್ಲಿ 60,000ದಲ್ಲಿ 2,400ನ ಕಳೀರಿ. ಹಾಗಾದ್ರೆ ಎಷ್ಟು ಉಳಿದ್ರು? ಎಷ್ಟು? 57,600 ಜನ. ಹಾಗಾದರೆ 2 ವರ್ಷಗಳ ನಂತರ ಎಷ್ಟು? 4% ಜನ ವಲಸೆ ಹೋಗಿ 2 ವರ್ಷಗಳ ನಂತರ ಅಂದರೆ ಈಗ ಪ್ರಸ್ತುತವಾಗಿ ಇರುವಂಥ ಜನಸಂಖ್ಯೆ ಎಷ್ಟು ಅಂದರೆ ಆಪ್ಷನ್ ಬಿ ಎಷ್ಟು? 57,600 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೋಡಿ, ಮುಂದಿನ ಕ್ವಶನ್ ನೀವು ಅಬ್ಸರ್ವ್ ಮಾಡ್ಬೋದು. GZWRF ಎಂಬ ಒಂದು ಸಂಕೇತವನ್ನು ಏನು ಮಾಡಿದ್ದಾರೆ ಅವರು? BURME ಅಂತ ಸಾಂಕೇತಿಕವಾಗಿ ಬರೆದಿದ್ದಾರೆ. ಅದೇ ರೀತಿ LJWRF SD ಎಂಬ ಸಂಕೇತನ ನಾವು ಯಾವ ರೀತಿ ಬರೆಯುವುದಂತ ಕ್ವಶನ್ ಅನ್ನು ಕೇಳಿದರೆ ನೋಡಿ, ನಾನು ತುಂಬ ಸರಿ ಹೇಳಿದ್ದೀನಿ, ನೀವು ಯಾವುದೇ ಎಕ್ಸಾಮನ್ನು ಅಟೆಂಡ್ ಆಗುವಾಗ ನಿಮ್ಮ ಮೊದಲ ಕೆಲಸ ಏನಪ್ಪ ಅಂದರೆ ಈ ಬ್ಯಾಕ್ ಸೈಡಲ್ಲಿ ವರ್ಕ್ಶೀಟ್ ಅಂತ ಇರುತ್ತೆ, ಅದರಲ್ಲಿ ನೀವು ABCD ನೀವು ಬರ್ಕೋಬೇಕಾಗುತ್ತೆ. ಯಾಕಂದರೆ ಈ ರೀತಿಯಾಗಿರುವಂಥ ಕ್ವಶನನ್ನು ಪ್ರಸ್ತುತವಾಗಿ ಪ್ರತಿಯೊಂದು ಎಕ್ಸಾಮಲ್ಲಿ ಇನ್ಕ್ಲೂಡಿಂಗ್ KCET ಕೂಡ ಕೇಳೋದ್ರಿಂದ ಈ ರೀತಿಯಾಗಿ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಫಸ್ಟ್ ಸ್ಟೆಪ್ ಏನು? ನೀವು ಫಸ್ಟು ABCDಯನ್ನು ಬರ್ಕೋಬೇಕು. ಓಕೆನಾ. ಇದಕ್ಕೆ ನಾವೇನು ಮಾಡೋಣ? ನಂಬರ್ ಕೂಡ ಹಾಕೋಬೋದು ಬೇಕಾದ್ರೆ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ನೋಡಿ, ನಿಮ್ಮಲ್ಲೊಂದು ಕ್ವಶನ್ ಮೂಡ್ಬೋದು, ನಮ್ಗೆ ಯಾಕೆ ಇದು ABCD ನಾವ್ಯಾಕೆ ಬರ್ಕೋಬೇಕು? ಇದಕ್ಕೂ ಏನು ಸಂಬಂಧ ಅಂತ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಪ್ಪ ಅಂದರೆ ನಾವು ಆಲ್ಫಾಬೆಟ್ ಸೀರೀಸ್ ಅಂತ ಕರಿತೀವಿ. ಆಲ್ಫಾಬೆಟ್ ಸೀರೀಸಲ್ಲಿ ಕೇಳುವಂಥ ಕ್ವಶನ್ ಆಗಿದ್ದು ಇದು ಆಲ್ಫಾಬೆಟ್ನ ಸೀರೀಸ್ಗೆ ಸಂಬಂಧಿಸಿರುವಂಥ ಕ್ವಶನ್ ಆಗಿದೆ. ನೀವು ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಕೇಳಿದ್ದಾನೆ? GZWRF ಅನ್ನೋದನ್ನ ಏನು ಬರೆದಾನಪ್ಪ ಅಂದ್ರೆ ಅವನು BURMA ಅಂತ ಬರೆದಾನೆ. ಹಾಗಾದ್ರೆ ನಾವೇನು ಮಾಡಬೇಕು? ಇಲ್ಲ ಕ್ಲೀನ್ ಅಬ್ಸರ್ವ್ ಮಾಡಿ. ನಾವು ಇದನ್ನ ಏನು ಮಾಡಬೇಕು? ಎಷ್ಟೇನಿದೆ? LJWRF SD ಅನ್ನೋದು ನಾವು ಸಾಂಕೇತಿಕವಾಗಿ ಬರೀಬೇಕಾಗಿದೆ ಅಲ್ವಾ? ಆದ್ದರಿಂದ ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಓಕೆ, ಏನು ಈ ಅವರು ಕೊಟ್ಟಿರುವಂಥ ಈ ಉದಾಹರಣೆಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ.
ಈ ಜಿ ಅನ್ನೋದು ಬಿ ಆಗಿದೆ ನೋಡಿ, ಜಿ ಇಲ್ಲಿದೆ, ಬಿ ಇಲ್ಲಿದೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ 7 2. ಸೊ ಅಂದ್ರೆ ಏನರ್ಥ -5 ಅಂತ. ಅಂದ್ರೆ ಅವ್ರು ಏನು ಮಾಡಿದ್ದಾರೆ, -5 ಮಾಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ -5 ಮಾಡಿದ್ದಾರೆ. ಏನು -5 ಮಾಡಿದ್ದಾರೆ. ಹಾಗಾದ್ರೆ ನಾವೇ ನೋಡ್ಬೇಕು, ಎಲ್ ಅಂತ ಇದೆ, ಎಲ್ನ -5 ಮಾಡಿ. ಸೊ ಎಲ್ಲಿದೆ 12 ಇದೆ. ಸೊ 12 - 5 12 -5 ಮಾಡಿ ಎಷ್ಟು ಬಂತು, 7 ಬಂತು. ಹಾಗಾದ್ರೆ 7 ಅಂದರೆ ಯಾವುದು, ಜಿ. ಹಾಗಾದ್ರೆ ಏನು ಮಾಡ್ತೀರಿ, ಇಲ್ಲಿ ಜಿ ಅಂತ ಬರ್ಕೊಡ್ತೀರಿ. ಓಕೆನಾ, ಜಿ ಅಂತ ನೀವು ಬರ್ಕೊಳ್ತೀರಿ. ಈಗ ಎರಡನೇದು ನೋಡಿ, ಇಲ್ಲಿ ಝೆಡ್ ಇದೆ, ಝೆಡ್ ಏನು ಮಾಡಿದ್ದಾರೆ ಅವರು, ಇಲ್ಲಿ ಯು ಅಂದ್ರೆ ಅಬ್ಸರ್ವ್ ಮಾಡಿ 1 2 3 4 5. ಸೊ ಅದು ಕೂಡ ಅಷ್ಟೇ, ಏನು ಮಾಡ್ತಾರೆ 5 ಅಂದರೆ ನೋಡಿ ಇಲ್ಲಿ -5 -5 -5 -5 -5 ಅಂದರೆ ಪ್ರತಿಯೊಂದು ಆಲ್ಫಾಬೆಟ್ ಏನು ಮಾಡಿದರೆ -5 ಮಾಡಿದ್ರಿಂದ ಅದಕ್ಕಿಂತ ಮುಂಚಿನ ಇದನ್ನೇ ಆಲ್ಫಾಬೆಟ್ ಏನಾಗಿದೆ ಇಲ್ಲಿ ಸಾಂಕೇತಿಕವಾಗಿ ಬರ್ತಂದ್ರೆ ಜಿ ಇದೆ ನೋಡಿ. ಜಿ ಅಂದರೆ ಎಷ್ಟು, 7 7 - 5 2. ಅದಕ್ಕೆ ಮಾಡಿದ್ರಿ 2 ಅಂದರೆ ಬಿ ಬರ್ಕೊಂಡ್ರಿ. ನೆಕ್ಸ್ಟ್ ಝೆಡ್ ಇದೆ, ಝೆಡ್ ಎಷ್ಟು 26 -5 ಆದರೆ ಎಷ್ಟು 21 21ರಿಂದ ಯು ಬರ್ಕೊಂಡ್ರಿ. ನೆಕ್ಸ್ಟ್ ಡಬ್ಲ್ಯೂ ಎಷ್ಟಿದೆ 23 ಇದೆ, 23 - 5 ಆದರೆ ಎಷ್ಟಾಗುತ್ತೆ, ಎಷ್ಟು 18 ಬರುತ್ತೆ. ಸೊ 18 ಬರ್ಕೊಂಡ್ರಿ. ನೆಕ್ಸ್ಟ್ ಆರ್ ಅಂದರೆ ಎಷ್ಟು 18 -5 ಮಾಡಿದ್ರೆ ಎಷ್ಟು 13. ಎಫ್ ಇದೆ, ಎಫ್ ಅಂದರೆ ಎಷ್ಟು 6 -5 ಆದರೆ ಎಷ್ಟು 1, ಅದರಿಂದ ಎ ಬರ್ಕೊಂಡು. ಇದೇ ರೀತಿಯಾಗಿ ಅಬ್ಸರ್ವ್ ಮಾಡಿ ಎಲ್ಲಿದೆ, ಎಲ್ ಅಂದರೆ ಎಷ್ಟು 12 -5 ಅಂದರೆ 7, ಅದಕ್ಕೆ ಜಿಯನ್ನು ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಜೆ ಕೇಳಿದ್ದಾರೆ. ಜೆ ಅಲ್ವಾ, ಇಲ್ಲಿ ಇಲ್ಲಿದೆ, ಇಲ್ಲಿಂದ -5 ಮಾಡಿ 1 2 3 4 5 ಏನು ಮಾಡ್ತೀರಿ, ಇ ಬಂತು, ಅದಕ್ಕೆ ಇ ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಮಾಡಿ, ಡಬ್ಲ್ಯೂ ಇದೆ ಅಲ್ವಾ, ಡಬ್ಲ್ಯೂಯಿಂದ -5 ಮಾಡಿದರೆ 1 2 3 4 5 ಅಂದರೆ 6 ಬಂತು. ನೆಕ್ಸ್ಟ್ ಏನು ಆರ್ ಇದೆ ಅಲ್ವಾ, ಸೊ ಆರಿಂದ ಏನು ಮಾಡಬೇಕು ನಾವು ಈಗ ಮತ್ತೆ -5 ಮಾಡಬೇಕು. 1 2 3 4 5 ಅಂದರೆ ಎಮ್ ಮಾಡಿದ್ವಿ. ನೆಕ್ಸ್ಟು ಎಫ್ ಇದೆ, ಎಫ್ಗೆ -5 ಮಾಡಿದರೆ ಎ. ನೆಕ್ಸ್ಟ್ ಎಸ್ ಇದೆ, ಎಸ್ -5 ಮಾಡಿ 1 2 3 4 5 ಅಂದರೆ ಮತ್ತೇನಾಯಿತು ಎನ್ ಬಂತು. ಈಗ ಲಾಸ್ಟ್ ಯಾವುದು, ಡಿ ಇದೆ, ಡಿಗೆ -5 ಮಾಡಿ ನೋಡಿ, ಡಿ -5 ಮಾಡಿದರೆ 1 2 3 4 5 ಅಂದರೆ ವೈ ಆಗುತ್ತೆ. ಅದರ ಆನ್ಸರ್ ಏನು, GERMANY. ಸೊ ಜರ್ಮನಿ ಅನ್ನೋದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಈ ರೀತಿಯಾಗಿ ನೀವೇನು ಮಾಡ್ಬೇಕಾದ್ರೆ ಫಸ್ಟು ಈ ABCDಗಳನ್ನ ಬರ್ಕೋಬೇಕಾಗುತ್ತೆ. ಆ ಥರ ಬರ್ಕೊಡಾದ್ಮೇಲೆ ಅವರು ಕೊಟ್ಟಿರುವಂಥ ಸಾಂಕೇತಿಕ ಉದಾಹರಣೆ ಇದೆಯಲ್ಲ, ಅದನ್ನು ಫಸ್ಟ್ ನೀವು ಐಡೆಂಟಿಫೈ ಮಾಡ್ಬೇಕಾದ್ರೆ ನೀವು ಡಿಕೋಡಿಂಗ್ ಮಾಡ್ಕೋಬೇಕು. ಡಿಕೋಡಿಂಗ್ ಮಾಡ್ಕೊಂಡ್ಮೇಲೆ ಅದು ಯಾವ ರೀತಿಯಾಗಿ ಅವ್ರು ಬರ್ಕೊಂಡಿದ್ದಾರೆ ಅಂತ ನೀವು ತಿಳ್ಕೊಂಡ ನಂತರ ನೀವು ಇಲ್ಲೇನು ಕೊಟ್ಟಿರುವಂಥ ಕ್ವಶನ್ ಇದೆಯಲ್ವಾ, ಅದಕ್ಕೆ ನಾವು ಇರುವಂಥ ಸಾಂಕೇತಿಕವಾಗಿ ನಾವನ್ನ ಬರಿಬೋದು. ಅದರಿಂದ LJWRFSD ಅಂದರೆ ಏನು, ಜರ್ಮನಿ ಅನ್ನೋದಕ್ಕೆ ಸಾಂಕೇತಿಕವಾಗಿರುವಂಥ ಪದ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇನ್ನು ಮುಂದಿನ ಕ್ವಶನ್ ನೀವು ಅಬ್ಸರ್ವ್ ಮಾಡೋದು, ಈ ಕಡೆಗಿನ ಸರಣಿಯನ್ನು ನೀವು ಪೂರ್ಣಗೊಳಿಸಿ ಕೇಳಿದ್ದಾನೆ. ಕ್ವಶನ್ ಇದೆ 2 5 9 19 37. ಹಾಗಾದರೆ ಮುಂದಿನ ಸಂಖ್ಯೆ ಯಾವುದು ಅಂತ ಈ ಕ್ಲೀನ್ ಅಬ್ಸರ್ವ್ ಮಾಡಿ. 2 5 9 19 37 ಈ ರೀತಿ ಇದೆ. ಹಾಗಾದರೆ ಮುಂದಿನ ಸಂಖ್ಯೆ ಯಾವುದು ಅಂತ, ಸೊ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಈ ಕ್ಲೀನ್ ಅಬ್ಸರ್ವ್ ಮಾಡಿ. 2 ಇಂಟು ಅಂದರೆ ಇಂಟು 2 2 ಎಷ್ಟು 4 ಪ್ಲಸ್ 1 ಎಷ್ಟಾಯಿತು 2 4 4 1 5 ಆಯಿತು. 5 2 ಇಂಟು ಮಾಡೋದು 5 2 10 ಆಯಿತು. ಹಾಗಾದ್ರೆ 9 ಬಂದ್ಬಿಡ್ತಲ್ವ, ಅಂದ್ರತ್ತೇನು -1. ಸೊ -1 5 2 10 10 -1 9 ಆಯಿತು. 9 2 ಎಷ್ಟು 9 2 18 ಅಲ್ವಾ, 18 ಪ್ಲಸ್ 1 ಎಷ್ಟಾಯಿತು 9 ಆಯ್ತು. ನೋಡಿ, ಪ್ಲಸ್ ಬಂತು ಮೈನಸ್ ಬಂತು, ಪ್ಲಸ್ 1 ಎಷ್ಟು ಹಂಗಾರೆ ಏನು ಅದು ಮೈನಸ್ ಆಗುತ್ತೆ. ಮೇಲೆ ಅಬ್ಸರ್ವ್ ಮಾಡಿ, ವಸ್ತು 2 ಅಂದರೆ ಪ್ರತಿಯೊಂದು ಸಂಖ್ಯೆನ ಅದನ್ನ ಡಬಲ್ ಮಾಡ್ತಾ ಹೋಗಿದ್ದರೆ ಅದನ್ನ ಡಬಲ್ ಮಾಡ್ತಾ ಹೋಗಿವಿ. ಬಟ್ ಕೆಳಗಡೆ ಮಾಡಿದ್ವಿ ಮೊದಲ ಸಂಖ್ಯೆನ ಪ್ಲಸ್ಸು, ನಂತರ ಮೈನಸ್ಸು, ಪ್ಲಸ್ಸು ಮೈನಸನ್ನು ಮಾಡಿದ್ವಿ. ಹಾಗಾದರೆ 9 2 18 18 1 19 ಆಯಿತು. 19 2 ಎಷ್ಟು 19 2 ಎಷ್ಟು 38 38 -1 37 ಆಯಿತು. ಈಗ ಅಬ್ಸರ್ವ್ ಮಾಡಿ, 37 ಇಂಟು 2 37 2 ಎಷ್ಟು 74 ಆಗುತ್ತೆ. 74 ನೋಡಿ, ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ ಇದೆ ಸರ್ ಎಷ್ಟೇನಾಗುತ್ತೆ ಅರ್ಥ, ಇಲ್ಲಿ ಪ್ಲಸ್ 1 ಆಗಬೇಕಾದ್ರೆ 74 ಪ್ಲಸ್ 1 ಎಷ್ಟು 75. ಹಾಗಾದರೆ ಆಪ್ಷನ್ ಯಾವುದು, ಆಪ್ಷನ್ ಸಿ 75 ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ.
ನೋಡಿ ನಾವು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ಏನು ಕೇಳಿದಾನೆ, 2005 ಫೆಬ್ರವರಿ 8 ಮಂಗಳವಾರವಾದರೆ, 2005 ಫೆಬ್ರವರಿ 8 ಮಂಗಳವಾರವಾದರೆ, ಹಾಗಾದರೆ 2004 ಅದಕ್ಕಿಂತ ಹಿಂದಿನ ವರ್ಷ ಪ್ರೀವಿಯಸ್ ಇಯರು 2004 ಫೆಬ್ರವರಿ 8 ಯಾವ ವಾರವಾಗಿತ್ತು ಅಂತ ಕೇಳಿದಾನೆ. ನೋಡಿ ತುಂಬ ಈಸಿಯಾಗಿರುವಂಥ ಕ್ವಶನ್ ಇದು. ನೀವೇನು ಮಾಡಿ, ಸೊ 8th ಅಲ್ವಾ, 8th ಫೆಬ್ರವರಿ ಯಾವಾಗ 2005 ಏನಾಗಿತ್ತು, ಮಂಗಳವಾರ. ಸೊ ಟ್ಯೂಸ್ಡೇ ಮಂಗಳವಾರ ಆಗಿತ್ತು. ಬಟ್ ಅವನೇ ಕೇಳಿದಾನೆ ಇದಕ್ಕಿಂತ ಹಿಂದಿನ ಅಂದ್ರೆ ಪ್ರೀವಿಯಸ್ ಇಯರ್ ಅಂದರೆ ಯಾವುದು, 2004. ಈಗ ನೀವೇ ಹೇಳಿ, 2004 ಲೀಪ್ ಇಯರು ಅಥವಾ ನಾನ್ ಲೀಪ್ ಇಯರು ಅಂದರೆ ಅಧಿಕ ವರ್ಷನೋ ಅಥವಾ ಅಧಿಕ ವರ್ಷ ಅಲ್ವೋ? ಹಂಗಂದ್ರೇನು ಆ ವರ್ಷದಲ್ಲಿ ಫೆಬ್ರವರಿ ಅನ್ನೋದು 29 ಬಂದಿತ್ತು ಅಥವಾ 28 ಅಂತ ಬಂದಿತ್ತು. ಎಷ್ಟು ಬಂದಿತ್ತು ನೋಡಿ, ಇದರಲ್ಲಿ ಫೆಬ್ರವರಿ ಮಂತಲ್ಲಿ 29 ಬಂದಿರುತ್ತೆ. ಯಾಕಂದ್ರೆ ಇದು ಅಧಿಕ ವರ್ಷ ಆಗಲೇ. ಅಂದರೆ ಇದಕ್ಕಿಂತ ಮುಂಚಿನ ಒಂದು ಕ್ವಶನ್ ಹೇಳಿದೆ, ಅಧಿಕ ವರ್ಷ ಬಂದರೆ ಏನು ಮಾಡ್ತೀವಿ ನಾವು, ಅದಕ್ಕೆ 2 ದಿವಸವನ್ನು ಸೇರಿಸ್ತೀವಿ. ಅಂದರೆ ಮುಂದಿನ ವರ್ಷದಲ್ಲಿ 2 ದಿವಸವನ್ನು ಸೇರಿಸ್ತೀವಿ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, 0 1 2 3 4 5 6. ಸೊ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಅವನು ಹೇಳಿರ್ತಾನೆ 8ನೇ ತಾರೀಕು ಯಾವ ಆಗಿದೆ, ಟ್ಯೂಸ್ಡೇ ಆಗಿದೆ. ಸೊ ಅಂದರೆ ಮಂಗಳವಾರ ಆಗಿದೆ. ಈಗ ಮಂಗಳವಾರ ನೋಡಿ ಎಷ್ಟು, 2005ರಲ್ಲಿ. ಹಾಗಾದ್ರೆ ನಾವೇನು ಮಾಡ್ಬೇಕು, ಈಗ ಮೈನಸ್ ಮಾಡ್ಬೇಕು. ಯಾಕೆ, ಅದಕ್ಕಿಂತ ಹಿಂದಿನ ವರ್ಷ 2004 ನಂತರ ಏನು ಮಾಡ್ತೀವಿ ಅಂದರೆ +2 ಸೇರಿಸ್ತೀವಿ. ಈಗ ಏನು ಮಾಡ್ಬೇಕಂದ್ರೆ ಹಿಂದಿನ ವರ್ಷ ಅದೇ ದಿನ ಬೇಕಾದ್ರೆ ನಾವು -2 ಮಾಡ್ಬೇಕಾಗತ್ತೆ. ನೋಡಿ 1 2, ಹಾಗಾದ್ರೆ ಎಷ್ಟು, ಸಂಡೇ. ಅಂದರೆ 2004ರಲ್ಲಿ ಫೆಬ್ರವರಿ 8 ಅನ್ನೋದು ಯಾವತ್ತು ಬಂದಿತ್ತು, ಹಂಗಾರೆ ಭಾನುವಾರ ಬಂದಿರುತ್ತೆ. ಅದರಿಂದ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ನೋಡಿ, ಇನ್ನು ಮುಂದಿನ ಕ್ವಶನ್ ನಾವು ಅಬ್ಸರ್ವ್ ಮಾಡೋದು. ಏನು ಕೇಳಿದಾನೆ, ಎ ಎಂಬ ಒಂದು ವಿಧವಾಗಿರುವಂಥ ಅಕ್ಕಿಯನ್ನು 1 kg ಎಷ್ಟು 25 ರೂಪಾಯಿಗೆ ಮಾರ್ತಾರೆ. ಬಿ ಟೈಪ್ಸ್ ಅಥವಾ ಬಿ ವಿಧವಾಗಿರುವಂಥ ಅಕ್ಕಿಯನ್ನು ಏನು ಮಾಡ್ತಾರೆ, 30 kg 30 ರೂಪಾಯಿ ಅಂತ ಮಾರ್ತಾರೆ. ಹಾಗಾದ್ರೆ ಅನುಪಾತ ಎಷ್ಟಿದೆ, 2:3 ಅಂತ ಅನುಪಾತ ಇದೆ. ಹಾಗಾದರೆ ಅವೆರಡನ್ನ ಮಿಶ್ರಣ ಮಾಡಿದರೆ 1 kg ಅಂದರೆ ಮಿಶ್ರ 1 kg ಅಕ್ಕಿ ಬೆಲೆ ಎಷ್ಟು ಅಂತ ಕೇಳಿದಾನೆ. ನೋಡಿ, ಇದು ಕೂಡ ಏನಪ್ಪ ಅಂದರೆ ಅಂಕಗಣಿತ ಮೂಲಕ ಮಾಡುವಂಥ ಕ್ವಶನ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ. ಸೊ ಎ 25, ಬಿ ಎಷ್ಟು 30, ಅನುಪಾತ ಎಷ್ಟಿದೆ 2:3 ಅಲ್ವಾ. ಅಂದರೆ ಏನು ಮಾಡಿ, ಇಂಟು 2 ಪ್ಲಸ್ ಇಂಟು 3 ಡಿವೈಡ್ ಬೈ ಎಷ್ಟು, ಅನುಪಾತ ಎಷ್ಟು 2 3. ಈ ಕ್ಲೀನ್ ಅಬ್ಸರ್ವ್ ಮಾಡಿ, 2 5 ಎಷ್ಟು, 2 5 50, 2 5 50 ಪ್ಲಸ್ 33 90 ಆಯಿತು, ಡಿವೈಡ್ ಬೈ 5. ದೇರ್ಫೋರ್ ಈಗ ನೋಡಿ 90 + 50 ಎಷ್ಟಾಯಿತು, 140 ಡಿವೈಡ್ ಬೈ 5. ಈಗ ನೋಡಿ 5 1 5 28 ಅಂದರೆ 28. ಹಾಗಾದರೆ ಎ ಪ್ಲಸ್ ಬಿ, ಎ ಮತ್ತು ಬಿ ಎಂಬ 2 ಅಕ್ಕಿದವಲ್ಲ, 2 ಅಕ್ಕಿನ ಮಿಶ್ರಣ ಮಾಡಿದರೆ ನಮಗೆ ಸಿಗುವಂಥ ಅಥವಾ ನಮಗೆ ಆ ಬೆಲೆನ ಎಷ್ಟು ಮಾಡ್ಬೋದಪ್ಪ ಅಂದರೆ ಎಷ್ಟು, 28 ರೂಪಾಯಿ ಆಗುತ್ತೆ. ಅದರಿಂದ ಆಪ್ಷನ್ ಯಾವುದು, ಆಪ್ಷನ್ ಬಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ನೋಡಿ, ನಾವು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಅಂದರೆ, ಒಂದು ನಗರದಲ್ಲಿ ಅಥವಾ ಒಂದು ಪಟ್ಟಣದಲ್ಲಿ ಜನಸಂಖ್ಯೆ 3 ವರ್ಷಗಳ ಹಿಂದೆ ಅಂದರೆ 3 years ಬ್ಯಾಕ್ ಎಷ್ಟಿತ್ತು, 2,40,000 ಜನ ಇದ್ದರು. ಆದರೆ ಈಗೇನಾಗಿದೆ, ಪ್ರತಿ ವರ್ಷ 3%, 2.5% ಮತ್ತು 5% ಅಷ್ಟು ಜನಸಂಖ್ಯೆ ಏನಾಗಿದೆ, ಜಾಸ್ತಿ ಆಗಿದೆ. ಹಾಗಾದರೆ ಈಗಿನ ಅಂದರೆ ಪ್ರಸ್ತುತವಾಗಿರುವಂಥ ಜನಸಂಖ್ಯೆಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಏನು 3 ವರ್ಷದಿಂದ ಅಲ್ವಾ ಎಷ್ಟಿದ್ದಾರೆ, 2,40,000 ಜನ ಇದ್ದಾರೆ. ಹಾಗಾದರೆ 3 ವರ್ಷ ಅಲ್ವಾ, ಅದಕ್ಕಿಂತ ಮೊದಲ ವರ್ಷ ಎಷ್ಟಾಗುತ್ತೆ, ಎಷ್ಟು 3% ಇನ್ಕ್ರೀಸ್ ಆಗಬೇಕು ಜನಸಂಖ್ಯೆ. ಅದರಿಂದ ಏನು ಮಾಡ್ತೀರಿ, 2,40,000 ಜನ ಡಿವೈಡ್ ಬೈ 100 ಇಂಟು ಎಷ್ಟು 3% ಮಾಡಿದ್ರೆ ಎಷ್ಟು ಬರುತ್ತೆ, ಅದು 7,200 ಜನ ಬರ್ತಾರೆ. ಅಂದರೆ ಮೊದಲ ವರ್ಷ 7,200 ಜನ ಏನಾಗ್ತಾರಪ್ಪ ಅಂದರೆ ಇನ್ಕ್ರೀಸ್ ಆಗ್ತಾರೆ. ಈಗ ಅಬ್ಸರ್ವ್ ಮಾಡಿ, 2,40,000 ಜನ ಪ್ಲಸ್ 7,200 ಆದರೆ ಎಷ್ಟಾಗುತ್ತೆ, ಎಷ್ಟು 2,47,200 ಜನ ಮೊದಲ ವರ್ಷ ಜನಸಂಖ್ಯೆ. ಅಂದರೆ 3 year ಬ್ಯಾಕ್ ಅಲ್ವಾ, ಮೊದಲ ವರ್ಷ ಜನಸಂಖ್ಯೆ ಜಾಸ್ತಿ ಆಗಿತ್ತು. ಇನ್ನು ಸೆಕೆಂಡ್ ಇಯರ್, 2ನೇ ವರ್ಷ ಎಷ್ಟು 2.5% ಅಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾರೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಷ್ಟು ಇಲ್ಲಿ 2,47,200 ಡಿವೈಡ್ ಬೈ 100 ಓಲ್ ಇಂಟು ಎಷ್ಟು 2.5% ಅಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾರೆ. ಹಾಗಾದರೆ ಎಷ್ಟು ಜನ ಆಗ್ತಾರೆ, ಎಷ್ಟು 6,170
80 ಜನ ಏನಾಗ್ತಾರಪ್ಪ ಅಂದರೆ ಇನ್ಕ್ರೀಸ್ ಆಗ್ತಾರೆ. ಈಗ ಅಬ್ಸರ್ವ್ ಮಾಡಿ 6180 ಜನನ ನಾವೇನು ಮಾಡಬೇಕು ಸೇರಿಸ್ಬೇಕಂದ್ರೆ 2,47,200 ಜನಕ್ಕೆ ಏನು ಮಾಡಬೇಕು 6180 ಜನನ ಸೇರಿಸಿದ್ರೆ 2,53,380 ಜನ ಎಷ್ಟು 2,53,380 ಜನ ಏನು ಎರಡನೇ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಮೂರನೇ ವರ್ಷಕ್ಕೆ ಬನ್ನಿ. ಮೂರನೇ ವರ್ಷ ಎಷ್ಟು 5% ಅಷ್ಟು ಜಾಸ್ತಿ ಆಗುತ್ತೆ. ಈಗೇನು ಮಾಡಿ ಸೊ 2,53,380 /100 ಇಂಟು ಎಷ್ಟು 5%. ಹಾಗಾದ್ರೆ ಎಷ್ಟಾಯಿತು? ಸೊ ಮೂರನೇ ವರ್ಷಕ್ಕೆ ಜನಸಂಖ್ಯೆ ಎಷ್ಟಾಯಿತು 12,669 ಜನ ಮೂರನೇ ವರ್ಷಕ್ಕೆ ಜಾಸ್ತಿ ಆದರು. ಈಗೇನು ಮಾಡಬೇಕು 2,53,380ಕ್ಕೆ 12,669 ಸೇರಿಸಿದರೆ ಎಷ್ಟಾಗ್ತಾರೆ 2,66,049 ಜನ ಆಗ್ತಾರೆ. ಆಗಿದ್ರೇನು ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ ಏನು ಮಾಡಿದ್ದಾರೆ, ನೇಮ್ ಎನ್ನುವ ಒಂದು ಸಂಕೇತವನ್ನು 13261422 ಅಂತ ಏನು ಮಾಡಿದ್ದಾರೆ ಡಿಕೋಡಿಂಗನ್ನು ಮಾಡಿದ್ದಾರೆ. ಹಾಗಾದರೆ ನಾವು ಟೀಮ್ ಅಂದರೆ TEAM ಒಂದು ಸಂಕೇತವನ್ನು ನಾವು ಯಾವ ರೀತಿ ಬರೀಬೋದು ಅಂತ ಅವ್ರು ಕೇಳಿದ್ದಾರೆ. ಇದಕ್ಕೂ ಕೂಡ ಏನು ಮಾಡ್ಬೇಕು ನೀವು ABCDನ ಏನು ನೀವು ಬರ್ಕೋಬೇಕು. ನೀವು ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ. ಸೊ ಎನ್ ಅನ್ನು 13 ಮಾಡಿದ್ದಾನೆ, ಎ ಅಂದರೆ 26 ಮಾಡಿದ್ದಾನೆ. ಸೊ ಎ ಅಂದರೆ ನಮ್ಮ ಪ್ರಕಾರ ಎಷ್ಟು, ಎ ಅಂದರೆ 1 ಇದೆ, ಎನ್ ಅಂದರೆ 14 ಇದೆ. ಹಾಗಾದರೆ ನೀವೇನು ಮಾಡ್ಬೇಕಪ್ಪ ಅಂದರೆ ನೋಡಿ ಆ ಕ್ವಶನ್ ಪೇಪರ್ ಅಥವಾ ನಿಮ್ಗೆ ಏನದು ನಾವು ಇದು ವರ್ಕ್ಶೀಟ್ ಇದೆಯಲ್ಲ ಇದು ರಿವರ್ಸ್ ಆಗಿ ಬರ್ಕೋಬೇಕಾಗುತ್ತೆ. ರಿವರ್ಸ್ ಆಗಿ ಯಾವ ಥರ ಬರ್ಕೊಳ್ಳೋದು ಅಂದರೆ ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ನೋಡಿ ಇವ್ರು ಏನು ಮಾಡಿದಾರಪ್ಪ ಅಂದರೆ ಸೊ ಇಲ್ಲಿ ಅದನ್ನು ನಂಬರ್ನ ಉಲ್ಟಾ ಮಾಡಿದ್ದಾರೆ ನೋಡಿ. ಅಂದ್ರೇನು ಎನ್ ಅಂದರೆ 13 ಅಲ್ವಾ. ಈಗ ಅಬ್ಸರ್ವ್ ಮಾಡಿ ಅಲ್ವಾ, ನೋಡಿ ಅಬ್ಸರ್ವ್ ಮಾಡಿ ರಿವರ್ಸ್ ಬರ್ಕೊಂಬಂದರೆ ಎನ್ ಅನ್ನೋದು 13 ಆಗಿದೆ ಅಲ್ವಾ. ಹಾಗಾದರೆ ಟಿ ಅನ್ನೋದು ಎಷ್ಟು ಅಲ್ವಾ, ಟಿ ಎಷ್ಟಿದೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಟಿ ಅಂದರೆ ಎಷ್ಟು, ಸೊ ಟಿ ಎಲ್ಲಿದೆ ಎಸ್ ಓಕೆ ಟಿ ಅಂದರೆ 7. ಸೊ ಟಿ ಅಂದರೆ ಟೀಮ್ ಅದು ಅಂದರೆ ಟೀಮನ್ನು ಕೇಳಿದಾರಲ್ವಾ. ಟಿ ಅಂದರೆ ಎಷ್ಟು 7. ಇ ಅಂದರೆ ಎಷ್ಟು ನೋಡಿ, ಇ ಎಷ್ಟಿದೆ 22. ಸೊ 22. ಎ ಅಂದರೆ ಎಷ್ಟು 26. ಎಮ್ ಅಂದರೆ ಎಷ್ಟು 14. ಹಾಗಾದರೆ ಟೀಮ್ ಅನ್ನೋದು ನಾವು ಯಾವ ಥರ ಬರೀಬೇಕಪ್ಪ ಅಂದರೆ 7 2 2 26 14 ಈ ರೀತಿಯಾಗಿ ನಾವು ಅದನ್ನು ಬರಿಬೋದು. ಇಲ್ಲಿ ಅಬ್ಸರ್ವ್ ಮಾಡಿ ಏನು 7 2 2 26 14 ಅಂದರೆ ಏನು ಆಪ್ಷನು, ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇಲ್ಲಿ ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ರಿವರ್ಸಿಂಗ್ ಆರ್ಡರಲ್ಲಿ ಬರ್ಕೊಂಡಿದ್ದೀವಿ. ಟಿ ಅಂದರೆ ಎಷ್ಟು 7, ಇ ಅಂದರೆ 22, ಎ ಅಂದರೆ 26, ಲಾಸ್ಟು ಎಮ್ ಅಂದರೆ ಎಷ್ಟು 14. ಅದರಿಂದ 7 2 2 26 14 ಆಗಿತ್ತು. ಅದರಿಂದ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ನೋಡಿ ಈ ರೀತಿಯ ಹಲವಾರು ಪ್ರಶ್ನೆಗಳಿಗೆ ನಾವು ತುಂಬ ಸುಲಭವಾಗಿ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗಾದರೆ ಮತ್ತೆ ಕನ್ನಡ ಬನ್ನಿ, ನಮ್ಮ ಜ್ಞಾನ ಸ್ಪರ್ಧೆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.